ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇವತ್ತು SSLC ಪೂರ್ವ ಸಿದ್ಧತಾ ಪರೀಕ್ಷೆ ಸಮಾಜ ವಿಜ್ಞಾನದಲ್ಲಿ ಕೀ ಉತ್ತರಗಳನ್ನು ನೋಡೋಣ. ಸೊ ದಯಮಾಡಿ ವಿಡಿಯೋನ ಲೈಕ್ ಹಾಗೂ ಶೇರ್ ಮಾಡಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ, ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಮೊದಲ ಪ್ರಶ್ನೆ ಇತ್ತು, ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಭಾರತೀಯ ಭ್ರಷ್ಟ ಅಂತ ಹೇಳ್ತಕ್ಕಂಥ ಬ್ರಿಟಿಷ್ ಅಧಿಕಾರಿ ಕೇಳಿದ್ರು, ಲಾರ್ಡ್ ಕಾರ್ನ್ ವಾಲಿಸ್ ಅನ್ನೋದು ಸರಿ ಇದೆ. ಎರಡನೇ ಪ್ರಶ್ನೆ, ಸಾರ್ವಜನಿಕ ಆಡಳಿತ ಎಂಬ ಪದವನ್ನು ಮೊದಲ ಬಾರಿಗೆ ಬಳಸಿದವರು, ಉತ್ತರ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್. ಮೂರನೇ ಪ್ರಶ್ನೆ, ಇವುಗಳಲ್ಲಿ ಭಿನ್ನವಾಗಿರುವುದು ಕೇಳಿದರೆ ಬೂದಿ ಅಂಗಿದಳ ಅನ್ನೋದು ಸರಿ ಇದೆ. ನಾಲ್ಕನೇ ಪ್ರಶ್ನೆ, ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಪುಸ್ತಕವನ್ನು ಬರೆದವರು ಕೇಳಿದ್ದಾರೆ, ಸರ್ ಎಂ ವಿಶ್ವೇಶ್ವರಯ್ಯ ಅನ್ನೋದು ಸರಿ ಇದೆ. ಪ್ರಶ್ನೆ 5, ಅಸ್ಪೃಶ್ಯತೆ ಆಚರಣೆಯನ್ನು ನಿಷೇಧಿಸಿರುವ ಸಂವಿಧಾನದ ವಿಧಿ ಕೇಳಿದರು, 17 ಅನ್ನೋದು ರೈಟ್ ಆನ್ಸರ್. ಆರನೇ ಪ್ರಶ್ನೆ, ಇದು ದ್ರವರೂಪದ ಚಿಹ್ನ, ಪೆಟ್ರೋಲಿಯಂ ಅನ್ನೋದು ಸರಿ ಇದೆ. ಪ್ರತಿ ವರ್ಷ ವಿಶ್ವ ಗ್ರಾಹಕರ ದಿನವನ್ನು ಆಚರಿಸೋದು ಯಾವಾಗ ಅಂತ ಕೇಳಿದರು, ಮಾರ್ಚ್ 15 ಅನ್ನೋದು ಸರಿ ಇದೆ. ಇನ್ನು ಸುಂದರ್ಲಾಲ್ ಬಹುಗುನ್ ಮತ್ತು ಚಂಡಿ ಪ್ರಸಾದ್ ಭಟ್ರು ನೇತೃತ್ವದಲ್ಲಿ ನಡೆದ ಪರಿಸರ ಚಳವಳಿ ಕೇಳಿದ್ರು, ಚಿಪ್ಕೋ ಚಳವಳಿ ಅನ್ನೋದು ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು. ವಾಕ್ಯದಲ್ಲಿ ಪೂರ್ಣವಾಗಿ ಉತ್ತರಗಳನ್ನು ಕೊಡಬೇಕು. ಮೊದಲ ಆಂಗ್ಲೋ ಮರಾಠ ಯುದ್ಧ ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತು ಅಂತ ಕೇಳಿದರೆ ಮದ್ರಾಸ್ ಒಪ್ಪಂದ ಅನ್ನೋದು ಸರಿಯಾದ ಉತ್ತರ. ಇನ್ನು ಸಾಮಾಜಿಕ ಸ್ತರ ವಿನ್ಯಾಸವು ಹೇಗೆ ಉಂಟಾಗಿದೆ ಅಂತ ಕೇಳಿದರು, ಸಮಾಜದಿಂದ ನಿರ್ಮಾಣ, ಕಾಲದಿಂದ ಕಾಲಕ್ಕೆ ಭಿನ್ನ, ದೇಶದಿಂದ ದೇಶಕ್ಕೆ ಭಿನ್ನ, ಎಲ್ಲ ಸಮಾಜದಲ್ಲಿ ಕಂಡುಬರ್ತದೆ. ಇಂದು ಸ್ಥಳಾಂತರ ಬೇಸಾಯವನ್ನು ಏಕೆ ನಿಷೇಧಿಸಿದ್ದಾರೆ ಅಂತ ಕೇಳಿದರೆ, ಅರಣ್ಯಗಳನ್ನು ಕಡಿಮೆ ಬೇಸಾಯ ಮಾಡೋದು, ಮಣ್ಣಿನ ಫಲವತ್ತತೆ ಕಡಿಮೆ ಆದ ನಂತರ ಬೇರೆ ಪ್ರದೇಶದಲ್ಲಿ ವ್ಯವಸಾಯ ಮಾಡೋದ್ರಿಂದ. ಒಡಿಸ್ಸಾದ ಕಣ್ಣೀರಿನ ನದಿ ಮಹಾನದಿ. ಸರ್ದಾರ್ ವಲ್ಲಭಭಾಯಿ ಪಟೇಲರನ್ನು ಭಾರತದ ಉಕ್ಕಿನ ಮನುಷ್ಯ ಅಂತ ಕರೀಲಿಕ್ಕೆ ಕಾರಣ, ಅವರು ಭಾರತದ ದೇಶೀಯ ಸಂಸ್ಥಾನಗಳನ್ನು ವಿಲೀನಗೊಳಿಸುವ ಕಾರ್ಯಭಾರವನ್ನು ಯಶಸ್ವಿಯಾಗಿ ಮಾಡಿದರು. ಇನ್ನು ನಿಶಸ್ತ್ರೀಕರಣ ಅಂದರೆ ಏನು ಅಂತ ಕೇಳಿದ್ದಾರೆ, ನಿರ್ದಿಷ್ಟ ಮತ್ತು ಶಸ್ತ್ರಾಸ್ತ್ರಗಳನ್ನು ಕಡಿತಗೊಳಿಸುವ ಅಥವಾ ಸಂಪೂರ್ಣ ತ್ಯಜಿಸುವ ನೇರ ಪ್ರಕ್ರಿಯೆಯನ್ನು ನಿಶಸ್ತ್ರೀಕರಣ ಅಂತಲೇ ಕರೀತಾರೆ. ಪ್ರತ್ಯಕ್ಷ ತೆರಿಗೆಗೆ ಒಂದು ಉದಾಹರಣೆ ಕೊಡಿ, ವರಮಾನ ತೆರಿಗೆ ಅಥವಾ ಕಂಪನಿ ತೆರಿಗೆ. ಇನ್ನು ಜಿಲ್ಲಾ ಕೈಗಾರಿಕಾ ಕೇಂದ್ರಗಳನ್ನು ಏಕೆ ಸ್ಥಾಪಿಸಿದ್ದಾರೆ ಅಂತ ಕೇಳಿದ್ದಾರೆ, ಅದು ಗ್ರಾಮಾಂತರ ಪ್ರದೇಶದಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಲು, ಅವುಗಳ ಆಡಳಿತ ಮತ್ತು ಸಮಗ್ರತೆಯನ್ನು ಕೇಂದ್ರೀಕರಿಸಲು ಜಿಲ್ಲಾ ಕೈಗಾರಿಕಾ ಕೇಂದ್ರಗಳನ್ನು ಸ್ಥಾಪಿಸಿದ್ದಾರೆ. ಇನ್ನು 2 ಮಾರ್ಕ್ಸ್ ಕ್ವಶನ್ಸ್ಗೆ ಹೋಗೋಣ. 1935ರ ಭಾರತ ಸರ್ಕಾರದ ಕಾಯ್ದೆ ಭಾರತ ಸಂವಿಧಾನದ ಬುನಾದಿ ಸಮರ್ಥಿಸಿರಿ. ಇಲ್ಲೇನು ಬರಿಬೇಕಪ್ಪ ಅಂದ್ರೆ, ಇದು ಭಾರತದ ಸಂವಿಧಾನ ರಚನೆಗೆ ಬುನಾದಿ ಹಾಕಿತು, ಜವಾಬ್ದಾರಿಯುತ ಸರ್ಕಾರ ರಚಿಸಲು ಅವಕಾಶ ಕೊಟ್ಟಿತು, ಮುಂದೆ ಅಖಿಲ ಭಾರತ ಒಕ್ಕೂಟದ ರಚನೆ ಮಾಡಿತು, ಕೇಂದ್ರದಲ್ಲಿ ದ್ವಿಸರ್ಕಾರ ಸ್ಥಾಪನೆ ಮಾಡಿತು, ಭಾರತೀಯ ರಿಸರ್ವ್ ಬ್ಯಾಂಕ್ನ ಸ್ಥಾಪನೆ, ಪ್ರಾಂತ್ಯಗಳಲ್ಲಿ ದ್ವಿಮುಖ ಸರ್ಕಾರ ಪದ್ಧತಿ ರದ್ದು, ಪ್ರಾಂತ್ಯಗಳಲ್ಲಿ ಸ್ವಾಯತ್ತತೆ, ಭಾರತದ ಫೆಡರಲ್ ಕೋರ್ಟ್ ಸ್ಥಾಪನೆ ಅಂತ ಇತ್ತು. ಎರಡನೇ ಮಹಾಯುದ್ಧದ ಪರಿಣಾಮಗಳನ್ನು ಕೇಳಿದ್ದಾರೆ, ಅತಿ ಹೆಚ್ಚಿನ ಸಾವು ನೋವು, ಜಗತ್ತಿನ ರಾಜಕೀಯ ಮತ್ತು ಸಾಮಾಜಿಕ ಸಂರಚನೆ ಬದಲಾವಣೆ, ವಿಶ್ವಸಂಸ್ಥೆ ರಚನೆ, ರಷ್ಯಾ ಮತ್ತು ಅಮೆರಿಕ ವಿರೋಧಿಯಾದ ಶಕ್ತಿಶಾಲಿಗಳು, ಶೀತಲ ಸಮರ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 18, ದೊಂಬಿಯು ಜನಮಂದಿಗಿಂತ ಹೇಗೆ ಭಿನ್ನವಾಗಿದೆ ಅಂತ ಕೇಳಿದ್ದಾರೆ. ಇದು ತೀರಾ ಹಿಂಸಾತ್ಮಕ ಮತ್ತು ವಿನಾಶಾತ್ಮಕ ಸ್ವರೂಪದ ಜನಮಂದಿಯ ವರ್ತನೆಯನ್ನು ದೊಂಬಿ ಅಂತೀವಿ. ಕನಿಷ್ಠ ಮಟ್ಟದ ಉದ್ದೇಶ ಇರುವುದಿಲ್ಲ, ಏಕತೆ ಇಲ್ಲ, ಸಿಕ್ಕಿದ್ದನ್ನು ಹಾಳು ಮಾಡ್ತಾರೆ, ಗೊಂದಲ ಸೃಷ್ಟಿ, ನಿಶ್ಚಿತವಾದ ಗುರಿ ಇಲ್ಲ. ದೊಂಬಿಗಳು ಕಾನೂನು ಮತ್ತು ಸುವ್ಯವಸ್ಥೆಗೆ ಗಂಭೀರ ಸವಾಲುಗಳೇ ಆಗಿದ್ದಾವೆ. ಮುಂದಿನ ಪ್ರಶ್ನೆ, ಬಾಲಕಾರ್ಮಿಕತೆಯಿಂದಾಗುವ ಪರಿಣಾಮಗಳು ಏನು? ಈ ಮಕ್ಕಳನ್ನು ದಿನವಿಡೀ ದುಡಿಸಿಕೊಳ್ಳೋದು, ಮಾನಸಿಕ, ಭಾವನಾತ್ಮಕ, ಶೈಕ್ಷಣಿಕ, ವೈದ್ಯಕೀಯ ಕಾಳಜಿ ಇಲ್ಲ, ದೈಹಿಕವಾಗಿ ಮಾನಸಿಕವಾಗಿ ಹಿಂಸೆ, ಅನಾರೋಗ್ಯ, ಪೌಷ್ಟಿಕ ಆಹಾರದ ಕೊರತೆ, ವೈದ್ಯಕೀಯ ಸೌಲಭ್ಯಗಳ ಕೊರತೆ. ಇನ್ನು ಮಾನವ ಹಕ್ಕುಗಳ ಸಂರಕ್ಷಣೆಗಾಗಿ ಭಾರತ ಕೈಗೊಂಡಿರುವ ಕ್ರಮಗಳನ್ನು ಕೇಳಿದ್ದಾರೆ. ಅದರಲ್ಲಿ ಸಾರ್ವತ್ರಿಕ ಮಾನವ ಹಕ್ಕುಗಳ ಪ್ರತಿಪಾದನೆ ಮಾಡಿದ್ದಾರೆ, ಸಾಮಾನ್ಯ ಸಭೆಯಲ್ಲಿ ಮಾನವ ಹಕ್ಕುಗಳ ಸಮರ್ಥನೆ, ಮೂಲಭೂತ ಹಕ್ಕು, ಜನಾಂಗ ಹತ್ಯೆ, ಎಲ್ಲ ವಿಧದ ಶೋಷಣೆ ವಿರೋಧ ಮಾಡಿದ್ದಾರೆ, ಜಾಗತಿಕ ವೇದಿಕೆಗಳ ಮೂಲಕ ಸಂರಕ್ಷಣೆಗೆ ಮಹತ್ವ, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಸ್ಥಾಪನೆ, ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಸ್ಥಾಪನೆ. ಇನ್ನು ಹೈದರಾಬಾದ್ ಸಂಸ್ಥಾನವನ್ನು ಭಾರತ ಒಕ್ಕೂಟದಲ್ಲಿ ಹೇಗೆ ವಿಲೀನ ಮಾಡಿದ್ರು ಅಂತ ಕೇಳಿದ್ದಾರೆ. ಈ ಹೈದರಾಬಾದ್ ಮೊದಲು ನಿಜಾಮನ ಅಧೀನದಲ್ಲಿತ್ತು, ಸ್ವತಂತ್ರವಾಗಿ ಉಳಿಯುವ ಉದ್ದೇಶ ಹೊಂದಿತ್ತು, ಕಮ್ಯುನಿಸ್ಟರ ನೇತೃತ್ವದಲ್ಲಿ ರೈತರ ಸಶಸ್ತ್ರ ಹೋರಾಟ ಇತ್ತು, ನಿಜಾಮರ ಕ್ರೂರ ಪಡೆಯಾದ ರಜಾಕರ ವಿರುದ್ಧ ವ್ಯಾಪಕ ವಿರೋಧ ಇತ್ತು, ಸರ್ಕಾರ ಸೈನ್ಯವನ್ನು ಕಳಿಸಿ ನಿಜಾಮನನ್ನು ಸೋಲಿಸಿತು. 1948ರಲ್ಲಿ ಭಾರತದೊಂದಿಗೆ ಅದು ವಿಲೀನವಾಯಿತು ಅಂತ ಬರೀಬೇಕು. ಇನ್ನು ಭಾರತದಲ್ಲಿ ಕಂಡುಬರುವ ಮಣ್ಣಿನ ವಿಧಗಳು ಯಾವುವು ಕೇಳಿದ್ದಾರೆ. ಅದು ಮೆಕ್ಕಲು ಮಣ್ಣು, ಕಪ್ಪು ಮಣ್ಣು, ಕೆಂಪು ಮಣ್ಣು, ಜಂಬಿಟ್ಟಿಗೆ ಮಣ್ಣು, ಮರುಭೂಮಿ ಮಣ್ಣು ಮತ್ತು ಪರ್ವತದ ಮಣ್ಣು. ಇನ್ನು ಭಾರತದ ವ್ಯವಸಾಯ, ಅದು ಮಾನ್ಸೂನ್ ಮಾರುತಗಳೊಡನೆ ಆಡೋ ಜೂಜಾಟ ಹೇಗೆ ಅಂತ ಕೇಳಿದ್ದಾರೆ. ಇದು ಪ್ರಧಾನ ಉದ್ಯೋಗ ವ್ಯವಸಾಯವೇ ಆಗದ.
ನೈಋತ್ಯ ಮಾನ್ಸೂನ್ ಮಾರುತಗಳು ವ್ಯವಸಾಯವನ್ನು ನಿಯಂತ್ರಣ ಮಾಡ್ತಾವ. ಮಳೆ ವಿಫಲವಾದರೆ ಬರಗಾಲ, ಅತಿ ಮಳೆಯಾದರೆ ಪ್ರವಾಹ, ಪ್ರಾಣಹಾನಿ ಮತ್ತು ಆಸ್ತಿ ಹಾನಿ ಆಗ್ತದೆ. ಆ ಕಾರಣಕ್ಕಾಗಿ ಮಾನ್ಸೂನ್ ಮಳೆಗೊಡನೆ ಆಡುವ ಜೂಜಾಟ ಅಂತಾನೆ ಹೇಳ್ತಾರೆ. ಇನ್ನು ಪ್ರಗತಿಪರ ತೆರಿಗೆ ನೀತಿಯನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ. ಈ ಸರ್ಕಾರ ತೆರಿಗೆಗಳನ್ನು ಹೆಚ್ಚು ಆದಾಯ ಉಳ್ಳವರ ಮೇಲೆ ಹೆಚ್ಚಿನ ತೆರಿಗೆ ವಿಧಿಸ್ತದೆ, ಕಡಿಮೆ ಆದಾಯ ಉಳ್ಳವರ ಮೇಲೆ ಕಡಿಮೆ ತೆರಿಗೆ ವಿಧಿಸ್ತದೆ. ಶ್ರೀಮಂತರ ಬಳಸುವ ಸರಕು ಸೇವೆಗಳ ಮೇಲೆ ಹೆಚ್ಚಿನ ತೆರಿಗೆ ಕೊಡ್ತದೆ, ಸಾಮಾನ್ಯ ಜನರು ಬಳಸುವ ಸರಕು ಸೇವೆಗಳ ಮೇಲೆ ಕಡಿಮೆ ತೆರಿಗೆ. ಈ ನೀತಿ ಪ್ರಗತಿಪರ ತೆರಿಗೆಯ ನೀತಿಯಾಗಿದೆ ಅಂತಕ್ಕಂತ ಹೇಳಿದರೆ ಸಾಕು. ಮುಂದಿನ ಪ್ರಶ್ನೆ, ಗ್ರಾಹಕ ರಕ್ಷಣಾ ಕಾಯ್ದೆಯ ಪ್ರಮುಖ ಉದ್ದೇಶಗಳೇನು? ಸುರಕ್ಷತೆ ಹಾಗೂ ಗುಣಮಟ್ಟಕ್ಕೆ ಪ್ರಾಶಸ್ತ್ಯವನ್ನು ಕೊಡ್ತಾರೆ, ಅಪಾಯಕಾರಿ ವಸ್ತುಗಳ ತಯಾರಿಕೆ ತಪ್ಪಿಸ್ತಾರೆ, ಮಾರುಕಟ್ಟೆ ಅನುಚಿತ ಪದ್ಧತಿ ತಡೆ ಕೊಡ್ತಾರೆ, ಗುಣಮಟ್ಟ ಅಳತೆ ತೂಕ ಮೇಲೆ ನಿಗಾ, ಬಳಕೆದಾರರ ತೊಂದರೆಗೆ ಒಳಗಾದಲ್ಲಿ ಸೂಕ್ತ ಪರಿಹಾರ, ಗ್ರಾಹಕ ಶಿಕ್ಷಣದ ಮೂಲಕ ಜನರಲ್ಲಿ ಜಾಗೃತಿ ಅಂತಕ್ಕಂಥ ಅಂಶಗಳನ್ನು ಬರಿಬೇಕು. 3 ಮಾರ್ಕ್ಸ್ ಕ್ವಶನ್. ಪ್ರಶ್ನೆ 25, ನಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿನ ಮೈಸೂರು ಮಾದರಿ ರಾಜ್ಯವಾಯಿತು. ಈ ಹೇಳಿಕೆಯನ್ನು ಸಮರ್ಥಿಸಿರಿ. ಅವರು ಚಿನ್ನದ ಗಣಿಯನ್ನು ಸುಧಾರಣೆ ಮಾಡ್ತಾರೆ, ಮಾರಿಕಣಿವೆ ಜಲಾಶಯವನ್ನು ನಿರ್ಮಾಣ ಮಾಡ್ತಾರೆ, ರೈಲು ಮಾರ್ಗ ಮತ್ತು ಆಸ್ಪತ್ರೆ ನಿರ್ಮಾಣ, ಶಿವನ ಸಮುದ್ರದಲ್ಲಿ ಜಲ ವಿದ್ಯುತ್ ಕೇಂದ್ರ, ಬೆಂಗಳೂರಿಗೂ ವಿದ್ಯುತ್ ಸರಬರಾಜನ್ನು ಮಾಡ್ತಾರೆ, ಪ್ರಾಥಮಿಕ ಶಿಕ್ಷಣದ ಅಭಿವೃದ್ಧಿ ಮಾಡ್ತಾರೆ, ಶಾಲಾ ಶಿಕ್ಷಣವನ್ನು ರದ್ದು ಮಾಡ್ತಾರೆ, ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಏಳಿಗೆ, ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ, ವಿದ್ಯಾರ್ಥಿ ವೇತನ ಜಾರಿಗೆ, ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ ಸ್ಥಾಪನೆ, ಮೈಸೂರಿನ ಗಂಧದ ಎಣ್ಣೆ ಕಾರ್ಖಾನೆ, ಬೆಂಗಳೂರಿನ ಸಾಬೂನು ಕಾರ್ಖಾನೆ, ನ್ಯಾಯ ವಿಧಾಯಕ ಸಭೆ ಅನ್ನೋದನ್ನು ಬರಿಬೇಕು. ಮುಂದೆ ಸತ್ಯಶೋಧಕ ಸಮಾಜ ಪ್ರತಿಪಾದಿಸಿದ ಸುಧಾರಣೆಗಳನ್ನು ಕೇಳಿದರು. ಸ್ವಾತಂತ್ರ್ಯ ಪ್ರತಿಯೊಬ್ಬ ಮನುಷ್ಯನ ಪ್ರಥಮ ಅವಶ್ಯಕತೆ ಅಂತ ಹೇಳಿದರು. ಸ್ವಾತಂತ್ರ್ಯವಿಲ್ಲದಿದ್ದರೆ ವಿಚಾರಗಳನ್ನು ಅಭಿವ್ಯಕ್ತಿಗೊಳಿಸಲು ಸಾಧ್ಯವಿಲ್ಲ ಅಂತ ಹೇಳಿದರು. ಪಾನ ನಿಷೇಧ, ಸ್ತ್ರೀ ಪುರುಷರ ಅಸಮಾನತೆ ವಿರೋಧ, ಮಾನವ ಹಕ್ಕುಗಳ ನಿರಾಕರಣೆ ವಿರೋಧ, ಜನರನ್ನು ಶೋಷಿಸುವುದರ ವಿರುದ್ಧ, ಅಸ್ಪೃಶ್ಯತಾ ಆಚರಣೆ ಖಂಡನೆ, ಸಾಮಾಜಿಕ ನ್ಯಾಯ, ವಿದ್ಯಾರ್ಥಿನಿಯರ ಶಿಕ್ಷಣಕ್ಕಾಗಿ ಶಾಲೆ, ಉಚಿತ ಮತ್ತು ಕಡ್ಡಾಯ ಶಿಕ್ಷಣ. ಇನ್ನು ಭಾರತದಲ್ಲಿ ರಸ್ತೆಗಳ ಪ್ರಾಮುಖ್ಯತೆಗಳನ್ನು ಕೇಳಿದ್ದಾರೆ. ಪುರಾತನ ಕಾಲದಿಂದಲೂ ಇದೆ. ರಕ್ಷಣಾ ವ್ಯವಸ್ಥೆಗಾಗಿ ಭಾರತ ಹಳ್ಳಿಗಳ ದೇಶ, ಕೃಷಿ ಪ್ರಧಾನವಾದ ದೇಶ, ಹಳ್ಳಿ ಮತ್ತು ಕೃಷಿ ಅಭಿವೃದ್ಧಿ, ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಸಾಗಿಸಲು, ಹಳ್ಳಿಗಳಿಗೆ ಬೇಕಾದ ಅವಶ್ಯಕ ವಸ್ತುಗಳನ್ನು ಪೂರೈಸಿಕೊಳ್ಳಲು, ರಸ್ತೆ ಸಾರಿಗೆಗಳನ್ನು ರೈಲು ಸಾರಿಗೆಗೆ ಪೂರಕ, ಸರಕು ಸಾಗಾಣಿಕೆ ಅಂತ ಬರೆದ್ರೆ ಸಾಕು. ಇನ್ನು ಉನ್ನತ ತಂತ್ರಜ್ಞಾನದ ಬಳಕೆಯಿಂದ ಆದ ಬದಲಾವಣೆಗಳೇನು ಅಂತ ಕೇಳಿದ್ದಾರೆ. ಈ ಮಾನವ ಜ್ಞಾನ ಅಭಿವೃದ್ಧಿ ಹೊಂದಿದಂತೆ ಉನ್ನತ ತಂತ್ರಜ್ಞಾನ ಆಗ್ತದೆ. ನವೆಂಬರ್ 1990ರಲ್ಲಿ ಉನ್ನತ ತಂತ್ರಜ್ಞಾನದ ಬಳಕೆ, ಟೆಲಿಫೋನ್, ಅಂತರ್ಜಾಲ ಸಂಪರ್ಕ, ರಕ್ಷಣಾ ಇಲಾಖೆಗೆ ಸಂಬಂಧಿಸಿದಂತೆ ಫೋನ್ಗಳು, ಯುದ್ಧ ಸಾಮಗ್ರಿಗಳ ತಯಾರಿಕೆ, ಪರಮಾಣು ಬಾಂಬ್ಗಳ ತಯಾರಿಕೆ, ಉಪಗ್ರಹ ಉಡಾವಣೆ, ಚಂದ್ರನ ಮೇಲೆ ಪಾದಾರ್ಪಣೆ. ನೆಕ್ಸ್ಟ್, ಸರ್ಕಾರಿ ಕಚೇರಿಗಳಲ್ಲಿ ಪಾರದರ್ಶಕ ಆಡಳಿತ, ಕೃತಕ ಬುದ್ಧಿಮತ್ತೆಯ ಬಳಕೆ ಅಂತಕ್ಕದ್ದನ್ನು ಬರಿಬೇಕು. 27, ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ ಕೇಳ್ತಾರೆ. ಇವು ಮುಖ್ಯವಾಗಿ ಗ್ರಾಮಗಳಿಗೆ ರಸ್ತೆ, ಚರಂಡಿ, ಕುಡಿಯುವ ನೀರು, ಬೀದಿ ದೀಪವನ್ನು ಒದಗಿಸ್ತದೆ, ಮೂಲ ಸೌಕರ್ಯಗಳ ಅಭಿವೃದ್ಧಿ ಮಾಡ್ತದೆ, ಪ್ರಾಥಮಿಕ ಮಾಧ್ಯಮಿಕ ಶಿಕ್ಷಣ, ವಯಸ್ಕರ ಶಿಕ್ಷಣ ಜಾರಿ ಮಾಡ್ತದೆ, ಕೃಷಿ, ಪಶುಪಾಲನೆ, ಕೋಳಿ ಸಾಕಾಣಿಕೆ, ಮೀನುಗಾರಿಕೆ ಅಭಿವೃದ್ಧಿ, ಕೆರೆ ಕಟ್ಟೆಗಳ ನಿರ್ಮಾಣ, ಹೂಳು ತೆಗೆಯುವುದು, ಗ್ರಾಮೀಣ ಮತ್ತು ಗುಡಿ ಕೈಗಾರಿಕೆಗಳ ಅಭಿವೃದ್ಧಿ, ಮನರೇಗಾ ಯೋಜನೆ, ಇಂದಿರಾ ಆವಾಸ್ ಯೋಜನೆ, ಅಂಬೇಡ್ಕರ್ ವಾಲ್ಮೀಕಿ ಯೋಜನೆಗಳ ಜಾರಿ, ಸುವರ್ಣ ಗ್ರಾಮೋದಯ ಯೋಜನೆಯ ಅಭಿವೃದ್ಧಿ, ಪಡಿತರ ವ್ಯವಸ್ಥೆ ಬಲಪಡಿಸೋದು, ವಯೋವೃದ್ಧರು, ಅಂಗವಿಕಲರು, ವಿಧವೆಯರನ್ನು ಗುರುತಿಸಿ ಸೌಲಭ್ಯ ಕೊಡೋದು, ಗ್ರಾಮೀಣ ಜಾತ್ರೆ, ಹಬ್ಬ ಹರಿದಿನಗಳು, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ಸಮಾಜ ಕಲ್ಯಾಣ ಕಾರ್ಯಕ್ರಮ. ಇನ್ನು ಹಸಿರು ಕ್ರಾಂತಿಗೆ ಪ್ರೇರಣೆಯಾದ ಅಂಶಗಳನ್ನು ಕೇಳಿದರು. ಇಳುವರಿ ಬೀಜಗಳು, ಹೆಚ್ಚು ನೀರು, ರಾಸಾಯನಿಕ ಗೊಬ್ಬರ, ಕ್ರಿಮಿನಾಶಕಗಳ ಬಳಕೆ, ನೀರಾವರಿ ಸೌಲಭ್ಯಗಳ ವಿಸ್ತರಣೆ, ಸುಗ್ಗಿ ಪೂರ್ವ ತಂತ್ರಜ್ಞಾನ, ಸುಗ್ಗಿ ನಂತರದ ತಂತ್ರಜ್ಞಾನ, ಸುಧಾರಿತ ತಂತ್ರಜ್ಞಾನ, ಪರಿಸರ ಸ್ನೇಹಿ ತಂತ್ರಗಳು ಅನ್ನೋದು ಇಂಪಾರ್ಟೆಂಟ್. ಇನ್ನು ಬ್ಯಾಂಕುಗಳ ಗುಣಲಕ್ಷಣಗಳನ್ನು ಕೇಳಿದ್ದಾರೆ. ಹಣದ ವಹಿವಾಟು, ವ್ಯಕ್ತಿ, ಸಂಸ್ಥೆ, ಕಂಪನಿ, ಠೇವಣಿಗಳ ಅಂಗೀಕಾರ, ಸಾಲ ಕೊಡೋದು, ಪಾವತಿಗಳನ್ನು ಹಿಂದಕ್ಕೆ ಪಡೆಯೋದು, ಲಾಭ ಮತ್ತು ಸೇವಾ ಮನೋಭಾವನೆ, ನಿರಂತರ ವಿಸ್ತರಿಸ್ತಾ ಹೋಗ್ತಕ್ಕಂಥ ಸೇವೆ, ಸಂಬಂಧ ಕಲ್ಪಿಸೋ ಕೊಂಡಿ, ಬ್ಯಾಂಕಿಂಗ್ ವ್ಯವಹಾರ ಮತ್ತು ಹೆಸರಿನ ಗುರುತು. ಇನ್ನು ಗ್ರಾಹಕ ನ್ಯಾಯಾಲಯಕ್ಕೆ ಸಲ್ಲಿಸೋ ದೂರಿನಲ್ಲಿ ಇರಬೇಕಾದ ಮಾಹಿತಿಗಳು. ಫಸ್ಟ್ ಒಂದು, ದೂರು ಕೈಬರಹ ಅಥವಾ ಬೆರಳಿನ ಚಿಹ್ನೆಲಿರಬೇಕು. ದೂರು ಕೊಡುವವನ ಪೂರ್ಣ ಮಾಹಿತಿ, ದೂರು ಕೊಡಬೇಕಾದ ವ್ಯಾಪಾರಿಯ ಮಾಹಿತಿ, ಯಾವ ವಸ್ತುವಿನಿಂದ ನಷ್ಟವಾಗಿದೆ, ನಷ್ಟದ ಮೊತ್ತ, ಸೂಕ್ತ ಪರಿಹಾರದ ಮೊಬಲಗು, ಸಂಬಂಧಪಟ್ಟ ರಶೀದಿ ಅಥವಾ ಬಿಲ್ಲು. ಇನ್ನು 29, ಬ್ರಿಟಿಷ್ ಸಹಾಯಕ ಸೈನ್ಯ ಪದ್ಧತಿಯು ಭಾರತೀಯ ರಾಜರುಗಳನ್ನು ನಿಯಂತ್ರಿಸಿತು ಅಂತ ಕೇಳಿದ್ದಾರೆ. ಅಂದರೆ
ಸಹಾಯಕ ಸೇನೆ ಪದ್ಧತಿಯ ನಿಬಂಧನೆಗಳನ್ನೇ ಬರೀಬೇಕು. ಭಾರತೀಯ ರಾಜನು ಬ್ರಿಟಿಷ್ ಸೈನಿಕ ತುಕಡಿಯನ್ನು ಇರಿಸಿಕೊಳ್ಳೋದು, ಸೇನೆಯ ವೇತನ ಮತ್ತು ನಿರ್ವಹಣೆ ವೆಚ್ಚವನ್ನು ಭರಿಸೋದು, ರೆಸಿಡೆಂಟರ ನೇಮಕ, ಅನುಮತಿ ಇಲ್ಲದೆ ಯುರೋಪಿಯನ್ನರ ನೇಮಕ ಇಲ್ಲ, ಯುದ್ಧ ಮತ್ತು ಸಂಧಾನಕ್ಕೆ ಗವರ್ನರ್ ಜನರಲ್ನ ಸಮ್ಮತಿ, ಕಂಪನಿ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆ ಕೊಡಬೇಕು, ಬ್ರಿಟಿಷರ ಸೈನಿಕ ನಿರ್ವಹಣೆ ಸುಲಭ, ಭಾರತೀಯ ರಾಜರ ನಿಯಂತ್ರಣ, ಭಾರತೀಯ ರಾಜ್ಯಗಳು ಆರ್ಥಿಕವಾಗಿ ತೀವ್ರ ಶೋಷಣೆಯನ್ನು ಹೊಂದುತ್ತವೆ. 30 ಪ್ಲಾಸ್ಟಿಕ್ ಕದನಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ಕೇಳಿದ್ದಾರೆ. ಕಾರಣಗಳಲ್ಲಿ ದಸ್ತಕಗಳ ದುರುಪಯೋಗ, ಅನುಮತಿ ಇಲ್ಲದೆ ಕೋಟೆ ದುರಸ್ತಿ, ಕಪ್ಪು ಕೋಣೆ ದುರಂತ. ಪರಿಣಾಮಗಳಲ್ಲಿ ಭಾರತೀಯರಲ್ಲಿದ್ದ ಅನೈತಿಕತೆ, ಅಸಂಘಟನೆ ಪ್ರದರ್ಶನ, ಮೀರ್ ಜಾಫರ್ ಬಂಗಾಳದ ನವಾಬನಾದ, ಕಂಪನಿ ಬಂಗಾಳದಲ್ಲಿ ವ್ಯಾಪಾರ ಹಕ್ಕು ಪಡಿತದ. ನೆಕ್ಸ್ಟ್ ಮೀರ್ ಜಾಫರ್ ಕಂಪನಿಗೆ 17 ಕೋಟಿ 70 ಲಕ್ಷ ರೂಪಾಯಿ ಕೊಡ್ತಾನ. ಇನ್ನು ಸಾರ್ವಜನಿಕ ಆಡಳಿತದ ಅಗತ್ಯ ಕೇಳಿದ್ದಾರೆ. ಇದು ಸರ್ಕಾರದ ಆಧಾರ ಸ್ತಂಭ, ಸಾರ್ವಜನಿಕ ಹಿತಾಸಕ್ತಿ ಕಾಪಾಡುತ್ತದೆ, ಕಾನೂನು ಮತ್ತು ನೀತಿಯ ಅನುಷ್ಠಾನ, ಸಾಮಾಜಿಕ ಭದ್ರತೆಯನ್ನು ದೃಢಪಡಿಸುತ್ತದೆ, ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೆ ಸಹಾಯ, ಸಾರ್ವಜನಿಕ ನೀತಿಯ ಅನುಷ್ಠಾನ, ಸಾರ್ವಜನಿಕ ನೀತಿ ನಿರೂಪಣಾ ಕಾರ್ಯದಲ್ಲೂ ಮುಖ್ಯ ಪಾತ್ರ. 32 ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರ ನಡುವಿನ, ಕಾರ್ಮಿಕರ ನಡುವಿನ ವ್ಯತ್ಯಾಸ. ಇವರಿಗೆ ಕಾನೂನು ಕಾಯ್ದೆಗಳಿಗೆ ಬದ್ಧವಾಗಿರ್ತದೆ. ನಿರ್ದಿಷ್ಟ ಕಾನೂನು ನಿಯಮ ಅದಾವ, ಇವರು ನಿರ್ದಿಷ್ಟ ಕಾನೂನು ನಿಯಮ ಇಲ್ಲ. ನಿಶ್ಚಿತ ನಿಯಮ, ಆಮೇಲೆ ಕಾರ್ಯಕ್ಷೇತ್ರ ಸಂಕುಚಿತ, ಕಾರ್ಯಕ್ಷೇತ್ರ ವಿಶಾಲ, ಏಕಶ್ರೇಣಿ ವ್ಯವಸ್ಥೆ, ಸರ್ಕಾರದ ನಿಯಂತ್ರಣವಿಲ್ಲ, ನಿಗದಿತ ವೇತನವಿದೆ, ನಿಗದಿತ ವೇತನವಿಲ್ಲ, ವೈದ್ಯಕೀಯ ಸೌಲಭ್ಯವಿದೆ, ವೈದ್ಯಕೀಯ ಸೌಲಭ್ಯ ಇಲ್ಲ ಅಂತ ಬರೆದ್ರೆ ಸಾಕು. ಅರಣ್ಯಗಳ ಮಹತ್ವ, ಇವು ಶುದ್ಧ ಗಾಳಿ, ಆಹಾರ, ಮೇವನ್ನು ಕೊಡ್ತಾವ, ಉತ್ತಮ ಮಳೆ ಕೊಡ್ತಾವ, ಮಣ್ಣಿನ ಸವೆತದ ನಿಯಂತ್ರಣ, ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ತಾಣ, ಔಷಧಿ ಸಸ್ಯಗಳ ಆಗರ, ಪ್ರವಾಸಿಗರ ಆಕರ್ಷಣೆ, ಉದ್ಯೋಗ ಅವಕಾಶ ಕೊಡ್ತಾವ, ಜೈವಿಕ ಪರಿಸರದ ಸಮತೋಲನವನ್ನು ಮಾಡ್ತಾವ. ಇನ್ನು ಭಾರತದ ಪ್ರಧಾನಮಂತ್ರಿಯಾಗಿ ನೆಹರು ಅವರ ಸಾಧನೆಗಳನ್ನು ಕೇಳಿದ್ದಾರೆ. ಪೂರ್ಣ ಸ್ವರಾಜ್ಯದ ಸ್ಥಾಪನೆ, ಕೈಗಾರೀಕರಣ ಶಿಲ್ಪಿ, ಸಂಸ್ಥಾನಗಳ ವಿಲೀನೀಕರಣ, ಭಾಷಾವಾರು ಪ್ರಾಂತ್ಯಗಳ ರಚನೆ, ಮಿಶ್ರ ಆರ್ಥಿಕ ನೀತಿ, ಕೈಗಾರಿಕೆಯಿಂದ ದೇಶದ ಅಭಿವೃದ್ಧಿ, ಆಲಿಪ್ತ ನೀತಿ, ಪಂಚಶೀಲ ತತ್ವ, ಪಂಚವಾರ್ಷಿಕ ಯೋಜನೆ, ನವಭಾರತದ ಶಿಲ್ಪಿ. ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳನ್ನು ಕೇಳಿದರೆ, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ, ಇದನ್ನು ಕೂಡ ನೋಡ್ಕೊಡ್ರಿ. ಇನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮಗಳು, ಯಾವತ್ತೂ ಕೂಡ ಈ ಪ್ರಶ್ನೆಗಳಂತೂ ಕೂಡ ಫಿಕ್ಸ್ ಇರ್ತದೆ, ಇದನ್ನು ಕೂಡ ನೋಡ್ರಿ. ಇನ್ನು ಸಾಕ್ಷರತೆ ವೃದ್ಧಿ ಮಾಡಲಿಕ್ಕೆ ಸರ್ಕಾರ ಕೈಗೊಂಡಿರುವ ಕ್ರಮಗಳು, ಇಲ್ಲಿ ಕೂಡ ನೀವು 8 ಕಾರ್ಯಕ್ರಮಗಳನ್ನು ಏನು ಮಾಡ್ಬೋದು, ಬರಿಬೋದು. ಇನ್ನು ಪ್ರವಾಹಕ್ಕೆ ಕಾರಣ ಮತ್ತು ಪರಿಣಾಮಗಳು, ಇವೆಲ್ಲ ಕಾರಣಗಳಿದ್ದಾವೆ, ಇದನ್ನು ಕೂಡ ನೋಡ್ಕೊಡ್ರಿ. ಆಮೇಲೆ ಇದು ಪ್ರವಾಹದ ಪರಿಣಾಮಗಳಂತಕ್ಕಂಥದ್ದು ಇಂಪಾರ್ಟೆಂಟ್ ಇತ್ತು. ಇನ್ನು ಲಾಸ್ಟ್ ಭಾರತದ ನಕ್ಷೆಯಲ್ಲಿ 82.30 ಪೂರ್ವ ರೇಖಾಂಶ, ಕೋಶಿ, ಬಾಂಬೆ ಹೈ, ಮಾಸಿನ್ ರಾಮ್. ಸೊ ಇದು ಇತ್ತು ಮಾಸಿನ್ ರಾಮ್, ಕೋಶಿ ಯೋಜನೆ, 82.30 ಬಾಂಬೆ ಹೈ. ಸೊ ಇಷ್ಟು ನೀವು ಗುರುತಿಸಿದರೆ ಇಂಡಿಯಾ ಮ್ಯಾಪ್ದು ಏನಾಗ್ತದಪ್ಪ ಅಂದ್ರೆ ಪ್ರಶ್ನೆ ಸರಿ ಆಗ್ತದೆ.